ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ಜ್ಯೂಸ್ ಮಾಲೀಕ ವಾದಿರಾಜ್ ಮಾತಾಡ್ತಿರೋದು. ಇವತ್ತೇನಪ್ಪ ವಿಷಯ ಅಂದರೆ, ನಮ್ಮ ಅಂಗಡಿ ಒಂದು ತುಂಬ ಚಿಕ್ಕದಾದಂಥ ಅಂಗಡಿ. ಚಿಕ್ಕ ಅಂಗಡಿ ಚೊಕ್ಕ ಬಂಗಾರ ಅನ್ನೋ ಲೋಗೋ ಇದೆ, ನೀವೆಲ್ಲ ನೋಡಿರ್ಬೋದು. ಭಾಳ ಜನ ಅಂದ್ಕೊಂಡು ಬರ್ತಾರೆ ದೊಡ್ಡ ಅಂಗಡಿ ಇರ್ಬೋದು, ಭಾಳ ದೊಡ್ಡ ಶೋರೂಮ್ ಇರ್ಬೋದು ಅಂದ್ಕೊಂಡು ಬರ್ತಾರೆ. ಸೊ ಸ್ನೇಹಿತರೆ, ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ನಮ್ಮದು ಚಿಕ್ಕ ಅಂಗಡಿ. ನಮ್ಮ ಹತ್ರ ರೆಡಿ ಆಭರಣಗಳು ಸಿಗಲ್ಲ, ಆರ್ಡರ್ ಕೊಟ್ಟೆ ಮಾಡಿಸ್ಬೇಕಾಗುತ್ತೆ. ಯಾಕಂದರೆ ಚಿಕ್ಕ ಬಂಡವಾಳ ಇರುವಂಥ ನನ್ನ ಅಂಗಡಿ ಚಿಕ್ಕದಾಗೇ ಇರುತ್ತೆ ಅಂತ ನಾನು ಒಪ್ಕೊಳ್ತಿದ್ದೀನಿ. ಹಾಗೆ ತುಂಬ ದೂರದಿಂದ ಬರುವಂತಹ ಗ್ರಾಹಕರು ಏನು ಮಾಡ್ತಾರೆ ಅಂದರೆ, ರೆಡಿ ಆಭರಣಗಳು ಸಿಗ್ಬೋದು ಅಂತ ಸಡನ್ಲಿ ಬಂದುಬಿಡ್ತಾರೆ. ಬಂದು ತಿರ್ಗಾ ಡಿಸಪಾಯಿಂಟ್ ಆಗಿ ಮತ್ತೆ ವಾಪಸ್ ಹೋಗ್ತಾರೆ. ಆದರೆ ಇಲ್ಲಿ ಒಂದು ವಿಷಯ ಏನಪ್ಪ ಅಂದರೆ, ಎಷ್ಟೋ ಜನ ನಮ್ಮನ್ನು ನೋಡಿ, ಅಣ್ಣ ಜಸ್ಟ್ ನಾವು ಬಂಗಾರ ತೊಗೊಳ್ಳಿಲ್ಲ ಅಂದರೂ ಇಲ್ಲ ಅಣ್ಣ, ನಿಮ್ಮನ್ನು ನೋಡೋಕ್ಕೋಸ್ಕರ ನಾವು ಬಂದಿದ್ದೀವಿ ಅಂತಾರೆ. ಧನ್ಯವಾದಗಳು ತಮ್ಮ ಪ್ರೀತಿಗೆ. ಇಷ್ಟೊಂದು ಅಭಿಮಾನ, ಇಷ್ಟೊಂದು ಪ್ರೀತಿ ಮೋಸ್ಟ್ಲಿ ಯಾರಿಗೂ ಸಿಕ್ಕಿರಲ್ಲ ಅಂತ ಅಂದ್ಕೊತೀನಿ. ನಾನೊಬ್ಬ ಪುಣ್ಯವಂತ. ಯಾಕಂದರೆ ಒಬ್ಬ ಸೆಲೆಬ್ರಿಟಿಗೆ ಯಾವ ಥರ ಒಂದು ಇದರಲ್ಲಿರುತ್ತೋ ಆ ಥರ ಸೆಲೆಬ್ರಿಟಿ ಫೀಲ್ನ ನೀವು ಕೊಡ್ತಾ ಇದ್ದೀರ ನಮಗೆ. ಕಾರಣ ಏನಷ್ಟೇ, ನಿಮ್ಮ ಪ್ರೀತಿ. ಸೊ ಅದರಲ್ಲೂ ಖುಷಿಯಾಗೋ ವಿಷಯ ಏನಪ್ಪ ಅಂದರೆ, ಎಷ್ಟೋ ಅಭಿಮಾನದಿಂದ ಬರ್ತೀರ, ಎಷ್ಟೋ ಅಭಿಮಾನದಿಂದ ಮಾತಾಡ್ತೀರ. ಅಣ್ಣ ಚಿನ್ನ ತಗೊಳ್ಳಿಲ್ಲ ಅಂದರೆ ಇಲ್ಲ, ನಿಮ್ಮನ್ನು ಮಾತಾಡೋಕ್ಕೋಸ್ಕರ ಬಂದಿದ್ವಿ ಅಂತೀರ. ಸೊ ಧನ್ಯವಾದಗಳು ತಮಗೆ. ವಿಷಯ ಚಿನ್ನಕ್ಕೆ ದುಡ್ಡಿಗೆ ಅನ್ನೋದು ವಿಷಯ ಅಲ್ಲ, ಪ್ರೀತಿಗೆ. ನಿಮ್ಮ ಪ್ರೀತಿಯಿಂದ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೀತಾ ಇದ್ದೀವಿ. ಕಾರಣ ನಿಮ್ಮಿಂದ ಸಾಧ್ಯ ಆಗಿದೆ. ಸೊ ಆ ಕಾರಣಕ್ಕೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಯಾಕಂದರೆ ನಿಮ್ಮ ಪ್ರೀತಿಯಿಂದ ಈ ಮಟ್ಟಕ್ಕೆ ನಾವು ಬೆಳೆದಿದ್ದೀವಿ. ಇದೇ ರೀತಿ ನಾವು ಸರ್ವಿಸ್ ಕೊಡ್ತೀವಿ. ಆದಷ್ಟು ಬರುವಂಥ ದಿನಗಳಲ್ಲಿ ನಿಮಗೆ ರೆಡಿ ಆಭರಣ ಕೊಡುವಂತಹ ಕೆಲಸನೂ ಕೂಡ ನಾವು ಮಾಡ್ತೀವಿ. ಯಾಕಂದರೆ ಬಂಡವಾಳ ಬೇಕು ನಮಗೆ. ಸೊ ಬಂಡವಾಳ ಕಡಿಮೆ ಇರೋಕ್ಕೋಸ್ಕರ, ನಿಮಗೆ ಚಿಕ್ಕ ಅಂಗಡಿ ಇರೋಕ್ಕೋಸ್ಕರ ನಿಮಗೆ ಸರ್ವಿಸ್ ಕೊಡೋಕ್ಕಾಗ್ತಿಲ್ಲ. ಬಟ್ ಯಾವತ್ತೋ ಒಂದು ದಿವಸ ನಮಗೆ ಎಲ್ಲ ಕಡೆಯಿಂದನೂ ಒಂದು ಸಹಕಾರ ನಿಮ್ಮಿಂದ ಸಿಗುತ್ತೆ. ಆವತ್ತು ನಾವು ನಿಮಗೆ ಪ್ರತಿಯೊಂದು ಕೂಡ ನಮ್ಮ ಅಂಗಡಿ ಒಳಗಡೆ ಬಂದರೆ, ತಿರ್ಗಾ ಹೊರಗಡೆ ಹೋಗಬೇಕು ಅಂದರೆ ಪ್ರತಿಯೊಂದು ಆಭರಣ ನಿಮ್ಮ ಕೈಯಲ್ಲಿ ಇದ್ಕೊಂಡು ನೀವು ಹೋಗ್ತೀರಾ. ಆ ಥರ ಒಂದು ದಿವಸ ಬರುತ್ತೆ. ಸೊ ಇವೆಲ್ಲ ಸೇವೆ ಮಾಡೋಕ್ಕೆ ನೀವು ಕೊಟ್ಟಂಥ ಪ್ರೀತಿಯಿಂದಲೇ ಸಾಧ್ಯ ಆಗುತ್ತೆ. ಸೊ ನಿಮ್ಮ ಸಹಕಾರ, ನಿಮ್ಮ ಒಂದು ಸಹನೆ, ನಿಮ್ಮೆಲ್ಲರ ಪ್ರೀತಿಗೆ ನಾನು ಧನ್ಯವಾದ ತಿಳಿಸ್ತಾ ಇದ್ದೀನಿ. ತುಂಬ ದೊಡ್ಡ ಅಂಗಡಿ, ಒಂದು ದೊಡ್ಡ ಅಂಗಡಿ ಇದೆ, ಹಂಗಿದೆ ಹಂಗೆ. ನನ್ನದು ಚಿಕ್ಕ ಅಂಗಡಿ ಚೊಕ್ಕ ಬಂಗಾರ ಅನ್ನೋ ಒಂದು ಟೈಟ್ಲ್ ಇಟ್ಟಿದ್ದೀನಿ. ಸೊ ಭಾಳ ದೊಡ್ಡದೇನಲ್ಲ, ಚಿಕ್ಕದಾಗೇ ಇದೆ. ಸೊ ನಿಮ್ಮ ಒಂದು ಸಹಕಾರದಿಂದ ಇವತ್ತು ನಾವು ಬೆಳೀತಾ ಇದ್ದೀವಿ. ಆ ಸಹಕಾರ ಇದ್ದರೆ ಮುಂದೆ ಒಂದು ದಿವಸ ಎಲ್ಲೂ ಇರಬಾರ್ದು ಅಂಥ ಅಂಗಡಿನ ನಾವು ಮಾಡೋಣ. ನಾವು ಮಾಡೋಣ. ನಿಮ್ಮಿಂದ ಸಾಧ್ಯ ಇದೆ ಈ ಚಿಕ್ಕ ಅಂಗಡಿ ಚೊಕ್ಕ ಬಂಗಾರವನ್ನು ದೊಡ್ಡ ಬಂಗಾರ ಮಾಡುವಂಥದ್ದು. ಈಗ ತೃಪ್ತಿ ಇದೆ. ಆದಷ್ಟು ನಿಮಗೆ ಸೇವೆ ಕೊಡಬೇಕು ಅನ್ನೋಕ್ಕೋಸ್ಕರ ನಾವು ಮುಂದೆ ಮಾಡಲೇಬೇಕಾಗುತ್ತೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಸಪೋರ್ಟ್ ಮಾಡೋದು ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ, ಮತ್ತೆ ತಿರ್ಗಾ ನಮ್ಮ ಅಂಗಡಿಗೆ ಎಲ್ಲರೂ ಬನ್ನಿ, ಚಿನ್ನವನ್ನು ಆರ್ಡರ್ ಮಾಡಿ, ನಿಮಗೇನು ಬೇಕೋ ಅಂತ ತೊಗೊಂಡು ಹೋಗಿ. ಧನ್ಯವಾದಗಳು.